ಸಾರ್ವಜನಿಕರ ಸುರಕ್ಷತೆ, ಸುಗಮ ಸಂಚಾರ ಹಾಗೂ ರಸ್ತೆ ಶಿಸ್ತು ಕಾಪಾಡುವ ನಿಟ್ಟಿನಲ್ಲಿ ಶಿವಮೊಗ್ಗ ನಗರ ಸಂಚಾರಿ ಪೊಲೀಸರು ಕೈಗೊಂಡಿರುವ ವಿಶೇಷ ಕಾರ್ಯಾಚರಣೆಯಲ್ಲಿ ಹಲವು ಮಹತ್ವವಾದ ಬೆಳವಣಿಗೆಗಳು ಬೆಳಕಿಗೆ ಬಂದಿವೆ. ಶಿವಮೊಗ್ಗ ನಗರ ಭಾಗದ ಸಾರ್ವಜನಿಕರ ಸಂಚಾರಕ್ಕೆ ಮುಖ್ಯ ಭಾಗವಾಗಿರುವ ನಗರದ ಒಟ್ಟು 45 ಸಿಟಿ ಬಸ್ಗಳನ್ನು ಶಿವಪ್ಪನಾಯಕ ವೃತ್ತದ ಹೂವಿನ ಮಾರ್ಕೆಟ್ ಬಳಿ ಸಂಚಾರಿ ಠಾಣಾ ಪೊಲೀಸ್ ಅಧಿಕಾರಿಯಾದ ಸಿಪಿಐ ದೇವರಾಜ್ ರವರ ನೇತೃತ್ವದಲ್ಲಿ ತಪಾಸಣೆ ನಡೆಸಲಾಯಿತು. ತಪಾಸಣೆ ವೇಳೆ 3 ಜನ ಚಾಲಕರು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುತ್ತಿರುವುದು ದೃಢಪಟ್ಟ ಹಿನ್ನೆಲೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಸಾರ್ವಜನಿಕರು ಬಸ್ ಹತ್ತುವಾಗ, ಇಳಿಯುವಾಗ ಚಾಲಕನ ವರ್ತನೆ, ಆರೋಗ್ಯ ಸ್ಥಿತಿ ಹಾಗೂ ಮದ್ಯದ ಅಮಲಿನಲ್ಲಿರುವ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಬಸ್ಗಳಲ್ಲಿ ಅಳವಡಿಸಲಾಗಿರುವ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಶಿವಮೊಗ್ಗ ಪೊಲೀಸ್ ಇಲಾಖೆಯಿಂದ ಮನವಿ ಮಾಡಲಾಗಿದೆ. ಬಸ್ ಹತ್ತದಾಗ ನಮ್ಮದು ಸಹಾಯವಾಣಿ ಒಂದು ಕಾಂಟ್ಯಾಕ್ಟ್ ಮಾಡೋದು ಸುಮಾರು 10,000 ದಂಡ ಇದೆ. ಮತ್ತು ಅವ್ರದ್ದು ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗಲ್ಲ. ಅದನ್ನು ನಾವು ಮಾಡ್ತಾ ಇದ್ದೀವಿ. ನೀವು ಪಬ್ಲಿಕಲ್ಲಿ ಏನಾದರೂ ಸಿಟಿ ಬಸ್ಸಲ್ಲಿ ಹತ್ತಿದಾಗ ಆ ಥರ ಯಾರಾದರೂ ಹೆಣ್ಮಕ್ಳು ಚುನಾಯಿಸೋದಿರ್ಬೋದು, ಹೆಸರು ಒಟ್ಟಿಸೋದು, ಟಿಕೆಟ್ ಆಗಲೂ ಆಗ್ತಾರೆ. ಏನಿದ್ರೆ ಒಂದು ಕಾಂಟ್ಯಾಕ್ಟ್ ಇದೆ, ಪಬ್ಲಿಕ್ ಐ ಅಂತ ಒಂದು ಆ್ಯಪ್ ಇದೆ. ಅದಕ್ಕೆ ಫೋಟೋವನ್ನು ಹಾಕಿದ್ರೆ ನಾವು ಅದನ್ನು ಆ್ಯಕ್ಷನ್ ತೊಗೊಳ್ತೀವಿ. ಸಿಟಿ ಬಸ್ಸಲ್ಲಿ ಏನು ಟ್ರಾವೆಲ್ ಮಾಡ್ತೀರಾ, ಏನಾದ್ರು ಬಸ್ಸಲ್ಲಿ ತೊಂದರೆ ಆದರೆ ಡ್ರೈವರ್ ಕಂಡಕ್ಟ್ರು ಅನುಚಿತವಾಗಿ ವರ್ತಿಸಿದ್ರೆ ಅಥವಾ ಬೇರೆ ಪಬ್ಲಿಕ್ ಯಾರು ನ್ಯೂಸೆನ್ಸ್ ಮಾಡಿದ್ರೆ ನಂಬರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ. ಪಬ್ಲಿಕ್ ಐ ಇರ್ತದೆ 112 ಅಂತ ಇದೆ, ಅದಕ್ಕೆ ಇದು ಮಾಡಿ ಆಯಿತಾ. ಸಿಟಿ ಬಸ್ ಡ್ರೈವರ್ಗಳ್ನು ಚೆಕ್ ಮಾಡ್ತೇವೆ, ನಾವು ಕುಡಿದು ಗಾಡಿ ಓಡಿಸ್ತಾರೆ ಏನು ಅಂತೇಳಿ. ಸೊ ಅದಕ್ಕೆ ನಿಮಗೆ ಬಸ್ಸಲ್ಲಿ ಏನಾದ್ರು ತೊಂದರೆ ಆದರೆ ಪೊಲೀಸ್ ಸಹಾಯವಾಣಿಗೆ ಫೋನ್ ಮಾಡ್ಬೋದು. ನೀವು ಎಲ್ಲರಿಗೂ ಹೇಳ್ಬೇಕು. ನೀವು ಒಂದು ಹತ್ತದ ಮೇಲೆ ಜನಗಳಿಗೂ ಕುತ್ಕೊಂಡು ಯಾರು ಸಿಟಿ ಬಸ್ ಇರ್ತಾರೆ ಅವ್ರಿಗೆಲ್ಲರಿಗೂ ಮಾಹಿತಿ